ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಹಾಬೀಸ್ ಆಫ್ ಶುಭಾ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿ ಕಳಸಕ್ಕೆ ಸಿಂಪಲ್ ಆಗಿ ಸೀರೆಯನ್ನ ಉಡಿಸ್ತಕ್ಕಂಥ ಒಂದು ವಿಧಾನವನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೀವಿನ್ನು ನಮ್ಮ ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ. ಮೊದಲಿಗೆ ನಾನಿಲ್ಲಿ ಕಂಪ್ಲೀಟ್ ಆಗಿ ಸೀರೆನ ಓಪನ್ ಮಾಡಿಕೊಂಡು ಸೆರ್ಗನ್ನು ಕೂಡ ಸೇರಿಸಿ ನಾನಿಲ್ಲಿ ನೆರಿಗೆನ ಮಾಡ್ಕೊಳ್ತಾ ಇದ್ದೀನಿ. ನೆರಿಗೆ ಎಲ್ಲವೂ ಕೂಡ ಈಕ್ವಲ್ ಆಗಿ ಬರಬೇಕು. ಆ ರೀತಿನಲ್ಲಿ ನಾವು ಈ ತರ ನೆರಿಗೆಗಳನ್ನ ಮಾಡ್ಕೋಬೇಕಾಗುತ್ತೆ. ನೀವು ಬಿಗಿನರ್ಸ್ ಆಗಿದ್ರೆ ಒಂದು 7 ರಿಂದ 8 ನೆರಿಗೆಗಳಾದ ತಕ್ಷಣ ಅಲ್ಲಲ್ಲಿ ಕ್ಲಿಪ್ಸ್ಗಳನ್ನ ಹಾಕೊಳ್ತಾ ನೀವು ನೆರಿಗೆನ ಕಂಟಿನ್ಯೂ ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿ ನಾನಿಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಬಾರ್ಡರ್ನು ಕೂಡ ಈಕ್ವಲ್ ಆಗಿ ಜೋಡಿಸ್ಕೊಂಡು ನಾನು ಅಲ್ಲಲ್ಲೇ ಕ್ಲಿಪ್ಗಳನ್ನ ಹಾಕೊಳ್ತಾ ಇದ್ದೀನಿ. ಲೆಫ್ಟ್ ಸೈಡ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ನೆರಿಗೆಗಳನ್ನು ಕೂಡ ಕರೆಕ್ಟ್ ಆಗಿ ಜೋಡಿಸ್ಕೊಂಡು ನಾನು ಅಲ್ಲೊಂದು ಕ್ಲಿಪ್ ಹಾಕೊಂಡಿದ್ದೀನಿ. ಹಾಗೇನೆ ರೈಟ್ ಸೈಡ್ ಅಲ್ಲೂ ಅಷ್ಟೇನೆ ಎಲ್ಲಾ ನೆರಿಗೆಗಳನ್ನು ಕೂಡ ಈಕ್ವಲ್ ಆಗಿ ಬಾರ್ಡರ್ ಬರಬೇಕು, ಆ ರೀತಿನಲ್ಲಿ ಜೋಡಿಸ್ಕೋಬೇಕಾಗುತ್ತೆ. ನೋಡಿ, ಈ ತರ ಜೋಡಿಸ್ಕೊಂಡು ಕರೆಕ್ಟ್ ಆಗಿ ಅಲ್ಲಿಗೆ ಕ್ಲಿಪ್ ನ ಹಾಕೋಬೇಕಾಗುತ್ತೆ. ಹಾಗೆ ಮಧ್ಯದಲ್ಲೂ ಕೂಡ ಮಧ್ಯದಲ್ಲಿ ಇರ್ತಕ್ಕಂಥ ನೆರಿಗೆಗಳನ್ನು ಕೂಡ ಕರೆಕ್ಟ್ ಆಗಿ ಜೋಡಿಸ್ಕೊಂಡು ನಾವು ಕ್ಲಿಪ್ ನ ಹಾಕೋಬೇಕಾಗುತ್ತೆ. ನೀವು ನೋಡ್ತಿದ್ದೀರಲ್ಲ ಇಲ್ಲಿ ಎಷ್ಟು ನೀಟಾಗಿ ಎರಡೂ ಸೈಡಿನ ಬಾರ್ಡರ್ಗಳು ಲೆವೆಲ್ ಆಗಿದೆ ಅಂತ. ಇದೇ ತರ ನಾವು ನೆರಿಗೆಗಳನ್ನ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದ್ರೆ ಸೀರೆನ ಉಡಿಸುವಾಗ ನೆರಿಗೆಗಳು ಹಿಂದೆ ಮುಂದೆ ಆದ್ರೆ ಚೆನ್ನಾಗಿ ಕಾಣಿಸಲ್ಲ ಲಕ್ಷ್ಮಿ ಕಳಸಕ್ಕೆ ಉಡಿಸಿದಾಗ. ನೋಡಿ, ಈ ತರ ನೆಕ್ಸ್ಟ್ ನಾನಿಲ್ಲಿ ಮತ್ತೆ ನೆರಿಗೆನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಟೋಟಲ್ ಆಗಿ ನಾನಿಲ್ಲಿ ಒಂದು 20 ನೆರಿಗೆಗಳನ್ನ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ನೆರಿಗೆ ಎಲ್ಲವನ್ನು ಕೂಡ ಮಾಡಿದ್ದಾದ್ಮೇಲೆ ಮತ್ತೊಂದಷ್ಟು ನೆರಿಗೆಗಳು ಮಾಡ್ತೀವಲ್ಲ ಅದನ್ನು ಕೂಡ ಸೇರಿಸಿ ನಾನಿಲ್ಲಿ ಅದೇ ಕ್ಲಿಪ್ಗಳನ್ನ ಹಾಕೊಳ್ತಾ ಇದ್ದೀನಿ. ನಾವು ನೆರಿಗೆನ ಎಷ್ಟು ನೀಟಾಗಿ ಮಾಡ್ಕೊಳ್ತೀವೋ ಅಷ್ಟು ಕರೆಕ್ಟ್ ಆಗಿ ಉಡಿಸ್ಬೋದು ಲಕ್ಷ್ಮಿ ಒಂದು ಕಳಸಕ್ಕೆ. ನೋಡಿ, ಇವಾಗ ನೆರಿಗೆ ಎಲ್ಲ ರೆಡಿ ಆಗಿದೆ. ಇವಾಗ ಕರೆಕ್ಟ್ ಆಗಿ ಮಧ್ಯಕ್ಕೆ ನಾವು ಫೋಲ್ಡ್ ಮಾಡಬೇಕಾಗುತ್ತೆ. ನೋಡಿ, ಈ ತರ ಸೆರ್ಗಿರುತ್ತೆ ನೋಡಿ, ಸೆರ್ಗನ್ ಕಡೆಗೆ ನಾವು ಕರೆಕ್ಟ್ ಆಗಿ ಫೋಲ್ಡ್ ಮಾಡ್ಕೋಬೇಕು. ಎರಡೂ ಸೈಡಿನ ಬಾರ್ಡರ್ ಕೂಡ ಈಕ್ವಲ್ ಆಗಿರ್ಬೇಕು, ಒಂದೇ ಒಂದು ಕೂಡ ಏರುಪೇರು ಇರಬಾರ್ದು. ಆ ರೀತಿನಲ್ಲಿ ಕರೆಕ್ಟ್ ಆಗಿ ಈ ತರ ಮಧ್ಯಕ್ಕೆ ಜೋಡಿಸ್ಕೋಬೇಕು. ಈ ತರ ಜೋಡಿಸ್ಕೊಂಡ್ರೆ ಉಡ್ಸೋದು ಕೂಡ ತುಂಬಾನೇ ಈಸಿ ಆಗುತ್ತೆ. ನೋಡಿ, ಇವಾಗ ಜೋಡಿಸ್ಕೊಂಡಿದ್ದಾಗಿದೆ. ನೆಕ್ಸ್ಟ್ ನಾವು ಸೆರ್ಗುಗೆ 1/4 ಮಾರು ಅಥವಾ 1 ಮಾರು ಆಗುವಷ್ಟು ಸೆರ್ಗುಗೆ ನಾನಿಲ್ಲಿ ಬಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಸೆರ್ಗಿನ ನೆರಿಗೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಯಾವ ಕಡೆ ಬಾರ್ಡರ್ ಇರುತ್ತೆ ನೋಡಿ ಆ ಕಡೆಯಿಂದ ಸ್ಟಾರ್ಟ್ ಮಾಡಿ ಒಂದು 3 ರಿಂದ 4 ನಾವು ನೆರಿಗೆಗಳನ್ನ ಮಾಡ್ಕೋಬೇಕಾಗುತ್ತೆ. ನಾವಿಲ್ಲಿ ಸೀರೆನ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಂಡಿರೋದ್ರಿಂದ ಒಂದು 3 ಅಥವಾ 4 ನೆರಿಗೆಗಳು ಮಾತ್ರ ಬರುತ್ತೆ. ನೋಡಿ, ಇವಾಗ ಅಲ್ಲಲ್ಲಿ ನಾವು ಸೇಫ್ಟಿ ಪಿನ್ ಅನ್ನ ಹಾಕೋಬೇಕಾಗುತ್ತೆ. ನೋಡಿ, ಕರೆಕ್ಟ್ ಆಗಿ ಬಾರ್ಡರ್ ಮಾತ್ರ ಕಾಣಿಸ್ಬೇಕು, ಆ ರೀತಿನಲ್ಲಿ ಜೋಡಿಸ್ಕೊಂಡು ನಾವಿಲ್ಲಿ ಸೇಫ್ಟಿ ಪಿನ್ ಅನ್ನ ಹಾಕೊಳ್ತಾ ಇದ್ದೀನಿ. ಒಂದು 3 ರಿಂದ 4 ಸೇಫ್ಟಿ ಪಿನ್ ಅನ್ನ ಹಾಕೊಂಡು ನಾವು ಸೆರ್ಗನ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ಸೆರ್ಗು ಕೂಡ ರೆಡಿ ಆಗಿದೆ. ಹಾಗೇನೆ ಈ ಕಡೆ ನೆರಿಗೆ ಕೂಡ ರೆಡಿ ಆಗಿದೆ. ನೆಕ್ಸ್ಟ್ ನಾನಿಲ್ಲಿ ಸೀರೆಯ ಬ್ಲೌಸ್ ಪೀಸ್ ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಎರಡೂ ಸೈಡ್ ಅಲ್ಲೂ ಕೂಡ ಬಾರ್ಡರ್ ಇರುವಂತದ್ದು, ಆಪೋಸಿಟ್ ಸೈಡ್ ಬಾರ್ಡರ್ ಬರಬೇಕು. ಇದನ್ನ ನಾನಿಲ್ಲಿ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. 4 ಫೋಲ್ಡಿಂಗ್ ಮಾಡಿದ್ದೀನಿ. 4 ಫೋಲ್ಡಿಂಗ್ ಮಾಡಿಬಿಟ್ಟು ಇದನ್ನ ಈ ತರ ಇಟ್ಕೊಳ್ತಾ ಇದ್ದೀನಿ. ಹಾಗೇನೆ ಲಕ್ಷ್ಮಿ ಕೈಗಳಿಗೆ ನಾನಿಲ್ಲಿ ಹಸಿನ ನೂಲ್ನ ಕಟ್ಕೊಂಡಿದ್ದೀನಿ. ಲಕ್ಷ್ಮಿ ಕೈಗಳನ್ನ ನಾವು ಪರ್ಚೇಸ್ ಮಾಡಿದಾಗ್ಲೇನೆ ಅದರಲ್ಲೇ ದಾರನ ಕೊಟ್ಟಿರ್ತಾರೆ, ಬಟ್ ಅದು ಗಟ್ಟಿ ಇರಲ್ಲ, ಹಾಗಾಗಿ ನಾನಿಲ್ಲಿ ಕಟ್ಕೊಂಡಿದ್ದೀನಿ. ನೆಕ್ಸ್ಟ್ ಲಕ್ಷ್ಮಿಯ ಕೈಗಳಿಗೆ ನಾನು ಆ ಒಂದು ಬ್ಲೌಸ್ ಪೀಸ್ ನ ಬಾರ್ಡರ್ ಬರಬೇಕು, ಆ ರೀತಿಯಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ. ಮೊದಲಿಗೆ ಯಾವ ಕಡೆ ಓಪನ್ ಇರುತ್ತೆ ನೋಡಿ ಬ್ಲೌಸ್ ಪೀಸು, ಅದನ್ನ ಒಳಗಡೆ ಸೇರಿಸ್ಬಿಟ್ಟು ಉಳ್ದಿರೋಂತ ಬಾರ್ಡರ್ ನ ಮೇಲ್ಗಡೆ ಹಾಕಿ ಟೈಟ್ ಆಗಿ ನಾವು ಜೋಡಿಸ್ಬಿಟ್ಟು ಅಲ್ಲಿಗೆ ಗುಂಡ್ ಪಿನ್ಗಳನ್ನ ಹಾಕೋಬೇಕಾಗುತ್ತೆ. ಒಂದು 3 ಗುಂಡ್ ಪಿನ್ಗಳನ್ನ ಹಾಕೊಂಡು ನಾನು ಇಲ್ಲಿ ಇದನ್ನ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಎರಡೂ ಕೈಗಳನ್ನು ಕೂಡ ಅಷ್ಟೇನೆ. ನೋಡಿ, ಇಲ್ಲಿ ಬ್ಲೌಸ್ ಪೀಸ್ ಯಾವ ಕಡೆ ಓಪನ್ ಇದೆ ಅದು ಒಳಗಡೆ ಹೋಗ್ಬೇಕು. ಹಾಗೇನೆ ಉಳ್ದಿರುವಂತ ಬಾರ್ಡರ್ ಮೇಲ್ಭಾಗದಲ್ಲಿ ಬರಬೇಕು. ನೆಕ್ಸ್ಟ್ ಟೈಟ್ ಆಗಿ ಹಿಡಿದ್ಬಿಟ್ಟು ಒಂದು 3 ಗುಂಡ್ ಪಿನ್ಗಳನ್ನ ಹಾಕೊಂಡು ಇದನ್ನ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಕೈಗಳು ಕೂಡ ಇವಾಗ ರೆಡಿ ಆಗಿದೆ. ನೆಕ್ಸ್ಟ್ ಈ ಕಡೆ ನೆರಿಗೆ ಕೂಡ ರೆಡಿ ಆಗಿದೆ. ನೆಕ್ಸ್ಟ್ ನಾನಿಲ್ಲಿ ಲಕ್ಷ್ಮಿಯ ಕಾಲ್ಗಳಿಗೆ ಹಸಿನ ನೂಲಿನಿಂದ ಕಟ್ಕೊಂಡಿದ್ದೀನಿ. ಅದು ಏನಕ್ಕೆ ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ. ಇವಾಗ ಈ ಕಡೆ ಒಂದು ಟೇಬಲ್ ಮೇಲೆ ನಾನಿಲ್ಲಿ ಒಂದು ತಟ್ಟೆನಲ್ಲಿ ಅಕ್ಕಿನ ತುಂಬಿಸ್ಕೊಂಡು ಅದಕ್ಕೆ ನಾನಿಲ್ಲಿ ತುಂಬಿರುವಂತಹ ಒಂದು ತಾಮ್ರದ ಬಿಂದಿಗೆನ ಇಟ್ಕೊಂಡಿದ್ದೀನಿ. ಬಿಂದಿಗೆನಲ್ಲಿ ನಾನು ನೀರನ್ನ ತುಂಬಿಸ್ಕೊಂಡಿದ್ದೀನಿ. ನೀವು ಅಕ್ಕಿ ಕೂಡ ತುಂಬಿಸ್ಕೋಬಹುದು. ನೆಕ್ಸ್ಟ್ ನಾನಿಲ್ಲಿ ಮಾಡಿಟ್ಕೊಂಡಿರ್ತಕ್ಕಂಥ ನೆರಿಗೆಗಳನ್ನ ಬಿಂದಿಗೆ ಕಂಠ ಭಾಗದಿಂದ ಹಿಂಭಾಗದಿಂದ ತಗೊಂಡ್ ಬಂದು ಮುಂದಕ್ಕೆ ಜೋಡಿಸ್ಕೋಬೇಕು. ಹಾಗೇನೆ ಇಲ್ಲಿ ಎರಡೂ ಸೈಡಿನ ಬಾರ್ಡರ್ಗಳು ಕೂಡ ಈಕ್ವಲ್ ಆಗಿ ಬರಬೇಕು, ಆ ರೀತಿನಲ್ಲಿ ಜೋಡಿಸ್ಕೊಂಡು ಹಾಗೇನೆ ಮೇಲ್ಭಾಗದಲ್ಲಿ ಅಂದ್ರೆ ಬಿಂದಿಗೆ ಕಂಠ ಭಾಗದಲ್ಲಿ ಇರ್ತಕ್ಕಂಥ ನೆರಿಗೆಗಳು ಎರಡೂ ಸೈಡಿನ ನೆರಿಗೆಗಳನ್ನು ಕೂಡ ಒಂದೇ ಒಂದು ನೆರಿಗೆ ಕೂಡ ಮಿಸ್ ಆಗದೆ ಇರೋ ತರ ಕರೆಕ್ಟ್ ಆಗಿ ಜೋಡಿಸ್ಕೊಂಡು ನಾವು ಅಲ್ಲೊಂದು ಸೇಫ್ಟಿ ಪಿನ್ ಅನ್ನು ಹಾಕೋಬೇಕಾಗುತ್ತೆ. ಸೇಫ್ಟಿ ಪಿನ್ ಅನ್ನು ಆದಷ್ಟು ಕೂಡ ಸ್ವಲ್ಪ ದೊಡ್ಡದಾಗಿರುವಂತಹ ಸೇಫ್ಟಿ ಪಿನ್ ಅನ್ನ ತಗೊಳ್ಳಿ, ಇಲ್ಲಾಂದ್ರೆ ಹಾಕೋದಿಕ್ಕೆ ಕಷ್ಟ ಆಗುತ್ತೆ.
ನೆರಿಗೆಗಳನ್ನು ಕೂಡ ಜೋಡಿಸಿದ್ದಾದ್ಮೇಲೆ ನಾನಿಲ್ಲಿ ಕ್ಲಿಪ್ಸ್ಗಳನ್ನ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಇವಾಗ ಅದ್ರ ಮೇಲೆ ಒಂದು ಚಿಕ್ಕ ಬಿಂದಿಗೆನ ಇಟ್ಕೊಳ್ತಾ ಇದ್ದೀನಿ. ಬಿಂದಿಗೆನಲ್ಲಿ ಅಕ್ಕಿನ ತುಂಬಿಸ್ಕೊಂಡಿದ್ದೀನಿ. ನೀವು ಬಿಂದಿಗೆ ಇಲ್ಲ ಅಂತ ಹೇಳಿದ್ರೆ ಒಂದು ದಪ್ಪು ಚೊಂಬು ಕೂಡ ಅಂದ್ರೆ ಸಿಲ್ವರ್ ಚೊಂಬು ಕೂಡ ಇಟ್ಕೋಬಹುದು. ಇದ್ರೊಳಗಡೆ ನಾನಿಲ್ಲಿ ಅಕ್ಕಿನ ತುಂಬಿಸ್ಕೊಂಡಿದ್ದೀನಿ. ಹಾಗೆಯೇ ಬಿಂದಿಗೆಯ ಕಂಠಕ್ಕೆ ಒಂದು ಗಟ್ಟಿಯಾಗಿ ಸ್ಟಿಕ್ನ ಕಟ್ಕೋಬೇಕು. ಇವಾಗ ಕೈಗಳನ್ನ ಜೋಡಿಸ್ಕೊಳ್ತಾ ಇದ್ದೀನಿ. ಆ ಒಂದು ಸ್ಟಿಕ್ಕಿನ ಹಿಂಬದಿಯಿಂದ ತಂದು ನಾನಿಲ್ಲಿ ಕೈಗಳನ್ನ ಜೋಡಿಸ್ಕೊಂಡಿದ್ದೀನಿ. ಹಾಗೆಯೇ ಕೈಗಳಿಗೆ ನಾವು ಮೊದಲೇ ದಾರನ ಕಟ್ಕೊಂಡಿದೀವಲ್ಲ ಅದನ್ನ ನಾವಿವಾಗ ಸ್ಟಿಕ್ಗೆ ಗಟ್ಟಿಯಾಗಿ ಕಟ್ಕೊಂಡು ಆ ಒಂದು ಕ್ಲಾತ್ ಇಂದ ಕವರ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಎರಡೂ ಸೈಡಿನ ಒಂದು ಕೈಗಳನ್ನು ಕೂಡ ನಾನಿಲ್ಲಿ ಗಟ್ಟಿಯಾಗಿ ಕಟ್ಕೊಳ್ತಾ ಇದ್ದೀನಿ. ಗಟ್ಟಿಯಾಗಿ ಕಟ್ಕೊಳ್ಳಿಲ್ಲ ಅಂದ್ರೆ ಕೈಗಳು ಜಾರುತ್ತೆ. ನೆಕ್ಸ್ಟ್ ಉಳಿದಿರುವಂತ ಬ್ಲೌಸ್ ಪೀಸ್ ನ ಬಿಂದಿಗೆಯ ಮುಂಭಾಗಕ್ಕೆ ತಂದು ಈ ತರ ಬಿಂದಿಗೆ ಜಸ್ಟ್ ಕವರ್ ಆಗಬೇಕು ಆ ರೀತಿನಲ್ಲಿ ನಾವು ಜೋಡಿಸ್ಕೋಬೇಕಾಗುತ್ತೆ. ಇದೇ ತರ ಜೋಡಿಸ್ಬೇಕು ಅಂತ ಏನಿಲ್ಲ, ಜಸ್ಟ್ ಬಿಂದಿಗೆ ಕವರ್ ಆದ್ರೆ ಸಾಕು. ಆ ಒಂದು ಬಿಂದಿಗೆಗೆ ಕರೆಕ್ಟ್ ಆಗಿ ನಾನಿಲ್ಲಿ ಜೋಡಿಸ್ಕೊಂಡಿದ್ದೀನಿ. ಒಂದೊಂದು ಸೇಫ್ಟಿ ಪಿನ್ ಅನ್ನ ಹಾಕೊಂಡು ಈ ತರ ಬ್ಲೌಸ್ ಪೀಸ್ ನ ಕವರ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ಕಡೆ ನೆರಿಗೆಗಳೆಲ್ಲವನ್ನು ಕೂಡ ನಾನಿಲ್ಲಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾನೇ ಈಸಿಯಾಗೂ ಕೂಡ ನಾವು ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೋಬಹುದು. ನೆರಿಗೆನ ಹಿಡಿಯುವಾಗ ಕರೆಕ್ಟ್ ಆಗಿ ನಾವು ನೆರಿಗೆಗಳನ್ನ ಹಿಡಿದಿದ್ದೀವಿ ಅಂದ್ರೆ ಈ ತರ ಸ್ಪ್ರೆಡ್ ಮಾಡುವಾಗ ತುಂಬಾನೇ ಈಸಿ ಆಗುತ್ತೆ ಅಂತಾನೆ ಹೇಳ್ಬೋದು. ನೋಡಿ, ಇವಾಗ ನೆರಿಗೆ ಕೂಡ ಎಲ್ಲವನ್ನು ಜೋಡಿಸಿದ್ದಾಗಿದೆ. ಈ ಕಡೆ ಸೆರ್ಗನ್ನ ನಾನು ಇವಾಗ ಹಾಕೊಳ್ತಾ ಇದ್ದೀನಿ. ಲಕ್ಷ್ಮಿಯ ಬಲಭುಜದಿಂದ ತಗೊಂಡು ಈ ತರ ಸ್ವಲ್ಪ ಟ್ವಿಸ್ಟ್ ಮಾಡ್ಬಿಟ್ಟು ವಿ ಶೇಪ್ ಅಲ್ಲಿ ಹಾಕೊಂಡ್ರೆ ಆಯ್ತು. ಬಿಂದಿಗೆಯ ಕಂಠ ಭಾಗದಲ್ಲಿ ಕ್ಲಾತ್ ನ ಕವರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲೇ ಬ್ಲೌಸ್ ಪೀಸ್ ಹಾಕೊಂಡಿದ್ವಲ್ಲ ಅದಕ್ಕೊಂದು ಗುಂಡ್ಪಿನ್ ಹಾಕೊಂಡು ಕವರ್ ಮಾಡ್ಕೊಂಡಿದ್ದೀನಿ. ಹಾಗೇನೆ ಸೆರ್ಗುನ್ ಹಾಕೊಂಡಿದ್ವಲ್ಲ ಇಲ್ಗೂ ಕೂಡ ಒಂದೊಂದು ಸೇಫ್ಟಿ ಪಿನ್ ಅಥವಾ ಗುಂಡ್ಪಿನ್ ಹಾಕೊಂಡು ಕವರ್ ಮಾಡ್ಕೋಬೇಕಾಗುತ್ತೆ. ಮತ್ತೆ ನೆರಿಗೆಗಳಿದಾವಲ್ಲ ಸೆರ್ಗ್ನಲ್ಲಿ ಅದನ್ನ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಲಕ್ಷ್ಮಿಯ ಕಾಲ್ಗಳಿಗೆ ಹಸಿ ನೂಲ್ನ ಕಟ್ಕೊಂಡಿದ್ನಲ್ಲ ಅದನ್ನ ಬಿಂದಿಗೆ ಹಿಂಭಾಗದಿಂದ ತಗೊಂಡ್ ಬಂದು ಈ ತರ ನೆರಿಗೆಗಳನ್ನ ಕಾಲಿಗೆ ಜೋಡಿಸ್ಕೊಳ್ತಾ ಇದ್ದೀನಿ. ನೋಡಿ, ಕಾಲಿಗೆ ಕರೆಕ್ಟ್ ಆಗಿ ಬಾರ್ಡರ್ ಬರಬೇಕು ಆ ರೀತಿನಲ್ಲಿ ಜೋಡಿಸ್ಬಿಟ್ಟು ಈ ತರ ಮಂಡಿ ಮೇಲೆ ಬರಬೇಕು ನೆರಿಗೆ. ಆ ರೀತಿನಲ್ಲಿ ಮಾಡಿ ಅಲ್ಲಲ್ಲಿ ಗುಂಡ್ಪಿನ್ಗಳನ್ನ ನಾನಿಲ್ಲಿ ಹಾಕೊಂಡು ಇದನ್ನ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ಎರಡೂ ಕಾಲ್ಗಳನ್ನು ಕೂಡ ಅದೇ ಒಂದು ವಿಧಾನದಲ್ಲಿ ನಾನಿಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಿದ್ದೀರಲ್ಲ ಈ ತರ ಕರೆಕ್ಟ್ ಆಗಿ ಕಾಲಿನ ಗೆಜ್ಜೆ ಕಟ್ಟಿರುತ್ತಲ್ಲ ಅಲ್ಲಿಗೆ ಬಾರ್ಡರ್ ಬರಬೇಕು. ಅಲ್ಲಿಗೆ ನಾವೊಂದು ಗುಂಡ್ಪಿನ ಹಾಕೋಬೇಕಾಗುತ್ತೆ. ನೆಕ್ಸ್ಟ್ ಕೆಳಗಡೆ ಇರ್ತಕ್ಕಂತಹ ಒಂದು ನೆರ್ಗೆನ ದೇವಿಯ ಮಂಡಿ ಹತ್ರ ಬರಬೇಕು. ಆ ರೀತಿನಲ್ಲಿ ಮಾಡ್ಬಿಟ್ಟು ಅಲ್ಲಿಗೆ ಗುಂಡ್ಪಿನ್ಗಳನ್ನ ಹಾಕೋಬೇಕಾಗುತ್ತೆ. ಕಾಲ್ಗಳು ಜಾರದೇ ಇರ್ಲಿ ಅಂತ ಹೇಳ್ಬಿಟ್ಟು ನಾನು ಸೀರೆ ಯಾವ ಕಲರ್ ಇರುತ್ತೆ ನೋಡಿ ಅದೇ ಕಲರ್ದು ಒಂದು ನೂಲನ್ನ ಟೈಟ್ ಆಗಿ ಕಟ್ಕೊಂಡ್ರು ಕೂಡ ಕಾಲ್ಗಳು ಜಾರಲ್ಲ. ಅಥವಾ ಕಾಲ್ಗಳಿಗೆ ಹಿಂದೆ ಹಸಿ ನೂಲ್ ಕಟ್ಟಿದೀವಲ್ಲ ಅದನ್ನು ಕೂಡ ಸ್ವಲ್ಪ ಎಳ್ದ್ಬಿಟ್ಟು ಟೈಟ್ ಆಗಿ ಕಟ್ಟಿದ್ರು ಕೂಡ ಕಾಲ್ಗಳು ಜಾರಲ್ಲ. ನೀವು ಇಲ್ಲಿ ನೋಡ್ತಿದ್ರಲ್ಲ ನಾನು ಇವಾಗ ನೂಲನ್ನ ಕಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಸೊಂಟಕ್ಕೆ ಒಂದು ಹಸಿ ನೂಲ್ನ ಗಟ್ಟಿಯಾಗಿ ಕಟ್ಕೊಳ್ತಾ ಇದ್ದೀನಿ, ಡಾಬುನ ಕೂರಿಸ್ಲಿಕ್ಕೆ ಈಸಿ ಆಗ್ಲಿ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಲಕ್ಷ್ಮಿಯ ಕಳಸದ ಒಂದು ಕಂಠ ಭಾಗಕ್ಕೆ ನಾನಿಲ್ಲಿ ಒಂದು ನೆಕ್ಲೆಸ್ ನ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಡಾಬು ಕೂಡ ಹಾಕೊಂಡಿದ್ದೀನಿ. ನಮ್ಮಲ್ಲಿ ಲಭ್ಯ ಇರತಕ್ಕಂತಹ ಲಕ್ಷ್ಮಿಯ ಅಲಂಕಾರಿಕ ವಸ್ತುಗಳಿಂದ ನಾವು ಲಕ್ಷ್ಮಿಯನ್ನ ಅಲಂಕರಿಸಿ ಪೂಜಿಸಬಹುದು. ಇವತ್ತಿನ ಈ ಒಂದು ಸಿಂಪಲ್ ಆಗಿ ಮಾಡಿರ್ತಕ್ಕಂತಹ ವರಮಹಾಲಕ್ಷ್ಮಿ ಅಲಂಕಾರ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಜೊತೆಗೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೇನೆ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ. ಜೊತೆಗೆ ನಮ್ಮ ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.